ಇಲ್ಲಿ ವ್ಯಾಸ ಸಾಹಿತ್ಯ, ಇಲ್ಲಿ ದಾಸ ಸಾಹಿತ್ಯ ಅಂತ ಇಲ್ಲಿ ಕೂರಿಸಿದ್ದಾರೆ. ಇದು ದೊಡ್ಡದು. ಇಷ್ಟೊತ್ತು ಆಚಾರ್ಯ ಹೇಳಿದ ವ್ಯಾಸ ಸಾಹಿತ್ಯ ಶ್ರೀಪಾದರಾಜರ ಒಂದು ವಿಶಿಷ್ಟವಾದಂಥ ಯಾವ ಕೇರಣೆಯನ್ನು ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರು ವ್ಯಾಸ ಸಾಹಿತ್ಯದಲ್ಲಿ ಹೇಳಿದ್ರು. ಅದನ್ನೇ ನಮ್ಮ ದಾಸ ಸಾಹಿತ್ಯದಲ್ಲಿ ವ್ಯಾಸರಾಜರು ಹೇಳಿದ್ದು, ವಿಪ್ರಹತ್ಯ ದೋಷ ಬರಲು ಕ್ಷಿಪ್ರಶಂಕೋದಗದಿ ಮಾಡಿ ಅಪ್ರಬುದ್ಧರು ದೂಷಿಸಿ ಗೇರೆಣ್ಣೆ ಕಪ್ಪು ಬಸನ ಹಸನ ಮಾಡಿದ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ. ತಾಯಿಯವರು ಹೇಳಿದ್ರು ಇದು ವೈಕುಂಠ ಅಂತ. ಅವರು ಕೂಡ ವ್ಯಾಸ ಸಾಹಿತ್ಯದಲ್ಲಿ ವಿಶೇಷವಾದಂಥ ವಿಷಯ ಹೇಳಿದರು. ಅದನ್ನು ನಮ್ಮ ವಿಜಿಪ್ರಭುಗಳು ದಾಸ ಸಾಹಿತ್ಯದ ಹೇಳ್ತಿದ್ದಾರೆ. ಇದೇ ವೈಕುಂಠ, ಇದೇ ಅನಂತಾಸನ, ಇದೇ ನಾರಾಯಣಪುರವೋ ಎನಗೆ, ಇದೇ ಬ್ರಹ್ಮಾಂಡ ಮತ್ತಿದೇ ಲೋಕಗಳು, ಎಲ್ಲೋ ಅಲ್ಲೋ ಇಲ್ಲೋ ಲಘುವಿ ವಲ್ಲಭಾಗಿರುತ್ತಿಪ್ಪ ಕುರುಹ ತಿಳಿಯದಿಂದು ತಲ್ಲಣಿಸಿ ತಾಪದಲ್ಲಿ ಬಳಲಿದಿರು ಸೊಲ್ಲು ಕೇಳಲು ಚಿತ್ತ ಏಕಾಗ್ರದಲ್ಲಿ ನಿಂದು ಬಲ್ಲಿದನಾಗೋ ನಿಜಭೂತಿಯಿಂದ ಅಂತ ನಮ್ಮ ದಾಸಾರ ಹೇಳಿ. ಇದು ವೈಕುಂಠ, ಅನಂತಾಸನ, ಸೇತುದ್ವೀಪ ಎಲ್ಲ ಬರಬೇಕು ಅಂತಂದರೆ ಒಂದು ಕ್ಷಣ ಮಾತ್ರ ನಮ್ಮ ಮನಸ್ಸನ್ನು ಭಗವಂತನ ಮೇಲೆ ನಿಲ್ಲಿಸಿದ್ರೆ ಸಾಕು, ವೈಕುಂಠ ನಿಮ್ಮ ಕರಕಮಲ ಆಗ್ತದೆ. 30 ವಾರಗಳ ಕಾಲ ನಿಮಗೆ ವಿಜಯದಾಸರ ಚರಿತ್ರೆ ಯಥಾಶಕ್ತಿ ನಮಗೆ ಗೊತ್ತಿರೋ ಅಷ್ಟು ನಿಮಗೆ ಹೇಳುವಂಥ ಅವಕಾಶವನ್ನು ಕಾಲನಿಯಾಮಕ ಭಗವಂತ ಈ ಒಂದು ಬ್ರಹ್ಮದ ರೂಪದಿಂದ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಒಂದೊಂದು ವಾರದಲ್ಲಿ ಕೂಡ ವಿಶೇಷವಾದಂಥ ಅನುಭವಗಳು ವಿಜಿಪ್ರಭುಗಳ ಅನುಗ್ರಹ ಮಾಡ್ತಿದ್ದಾರೆ. ಯಾಕಪ್ಪ ಅಂತಂದರೆ ವಿಜಿಪ್ರಭುಗಳು ಅವತಾರ ಮಾಡಿರುವಂಥ ವಿಷಯ ಹೇಳಿದಾಗ, ಕೊನೆಗೆ ಮಂಗಳ ಹೇಳಿದಾಗ ನಮಗೆ ಆ ಕೊನೆಯ ನಿಮಿಷದಲ್ಲಿ ಜಗನ್ನಾಥ ದಾಸರು ಆ ಗ್ರೂಪಲ್ಲಿದ್ದಾರೆ, ನನಗೆ ಗೊತ್ತೇ ಇಲ್ಲ. ಅಲ್ಲಿಂದ ಹೇಳಿದ್ರು, ರಾಜಾರಾಮ್ ನಾನು ಇದ್ದೀನಿ ಅಂತಂದರು. ಎಲ್ಲಿಂದ? ಅಂದರೆ ಚೀಕಲ್ಪುರಗೆ ಹುಟ್ಟಿದ ಮನೆಯಿಂದ. ಏನು ಸಾಕ್ಷಿ. ಮತ್ತೆ ಇನ್ನೊಂದು ವಾರ ಆದೋನಿಯ ಸಂದರ್ಭ ವಿಷಯ ಹೇಳ್ತಾ ಇದ್ದೀನಿ. ಅವತ್ತು ಹೇಳಲಿಕ್ಕೆ ನನಗೆ ಅವಕಾಶ ಇಲ್ಲ, ನಾನು ಗುಂತಕಲ್ಲಿ ಹೋಗಬೇಕು, ಆದರೆ ಒತ್ತಾಯ ಮಾಡಿದ್ರಿಂದ ನೀವು ಹೇಳಲೇಬೇಕು ಅಂತಂದಾಗ ಅವತ್ತು ಆದೋನಿಯಲ್ಲೇ ನಿಂತು ಆದೋನಿಯಿಂದಲೇ ಪ್ರವಚನ ಮಾಡುವಂಥ ಪರಿಸ್ಥಿತಿ ಬಂತು. ಅವತ್ತಿನ ಸಂದರ್ಭ ಏನಪ್ಪ ಅಂತಂದರೆ, ಪಂಗನಮಾಯ ತಿಮ್ಮಣದಾಸರಿಗೆ ಆದೋನಿಯಲ್ಲೇ ಅವರಿಗೆ ಅಭಿವೃದ್ಧಿ ಪರಿಹಾರ ಮಾಡುವಂಥ ಸಂದರ್ಭ. ಅವತ್ತು ಆದೋನಿಯಿಂದಲೇ ಪ್ರವಚನ ಮಾಡುವಂಥ ಸಂದರ್ಭ ಒದಗಿಸಿಕೊಡ್ತೀವಿ ವಿಜಯದಾಸರು. ರಾಮೇಶ್ವರ ತೀರ್ಥಯಾತ್ರಕ್ಕೆ ಹೋಗಿರುವಂಥ ಸಂದರ್ಭ ಅವತ್ತು ಪ್ರವಚನ ಮಾಡಬೇಕಾಯಿತು. ಪ್ರವಚನ ಆಯಿತು. ಮರುದಿವಸ ಭಾನುವಾರ ಆಗಿದೆ, ಸೋಮವಾರ ಬೆಳಗ್ಗೆ ಇಬ್ಬರು ದಂಪತಿಗಳು ಬಂದು, ಸ್ವಾಮಿ ನಾವು ರಾಮೇಶ್ವರಕ್ಕೆ ಹೋಗ್ತಾ ಇದ್ದೀವಿ, 2 ಟಿಕೆಟ್ಸ್ ಕಾರ್ಡ್ ಇದೆ, ದಯವಿಟ್ಟು ನೀವು ದಂಪತಿಗಳು ಬರಬೇಕು ಅಂತಂದು ರಾಮೇಶ್ವರ ಕರ್ಕೊಂಡು. ಇದು ವಿಜಯರಾಯ ಮಹಿಮೆ. ಬದ್ರಿ ಕ್ಷೇತ್ರದ ವಿಷಯ ಒಂದು ಸಾರಿ ಹೇಳ್ತಾ ಇದ್ದೀನಿ. ಫೋನ್ ನಾನಿನ್ನೂ ಆನ್ಲೈನಲ್ಲಿ ಹೇಳ್ತಾ ಇದ್ದೀನಿ, ಒಂದು ಫೋನ್ ಬರ್ತಾ ಇದೆ. ಮತ್ತು ಪೂರ್ತಿ ಪ್ರವಚನ ಆದ ತಕ್ಷಣ ಆ ಫೋನ್ ಯಾರ್ದಂತಂದರೆ ಬದ್ರಿಯಿಂದ ಫೋನ್ ಬಂತು. ಉಡುಪಿ ವಿಷಯ ಹೇಳ್ತಾ ಇರುವಾಗ ಒಬ್ಬರು ಆಚಾರ್ಯರು ಉಡುಪಿಯಿಂದ ಫೋನ್ ಮಾಡ್ತಿದ್ದಾರೆ. ಯಾಕೆ ಇವೆಂತ ಹೇಳ್ತಿದ್ದೀನಿ ಅಪ್ಪ ಅಂತಂದರೆ, ದಾಸರ ಕಾರುಣ್ಯ ಎಷ್ಟಿದೆಯಪ್ಪ ಅಂತಂದರೆ, ನಾವು ಹೇಳಿದ್ನಲ್ಲ ಯದ್ಭಾವಂ ತದ್ಭವತಿ. ನಾನು ಶ್ರೀನಿವಾಸನ ವಿಷಯ ಒಂದು ಸಾರ್ತಿ ಹೇಳ್ತಾ ಇದ್ದೀನಿ. ಶ್ರೀನಿವಾಸನ ದಿವ್ಯ ಸನ್ನಿಧಾನಕ್ಕೆ ಯಾರು ಹೋಗಬೇಡ, ಮನಸ್ಸಿನಿಂದ ಹೋಗ್ಬೋದು. 2 ನಿಮಿಷದ ಕಾಲ ಹೇಳಿದೆ. ಒಂದು ಕಣ್ಣು ಮುಚ್ಕೊಳ್ರಿ, ಶ್ರೀನಿವಾಸನ ದಿವ್ಯ ಸನ್ನಿಧಾನಕ್ಕೆ ಹೋಗ್ರಿ, ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿರಿ, ಆ ಯಾವ 4 ಯಾವ ಪ್ರದಕ್ಷಿಣೆ ಮಾಡಿರಿ, ಆ ಸ್ವಾಮಿಯ ದರ್ಶನ ಮಾಡಿರಿ, ವರಾಹ ದೇವರನ್ನ, ಮತ್ತು ಆ ಒಂದು ಕನಕದ ಯಾವ ಹೊಸ್ತಲು ಸ್ಥಿರವಾಗಿ ವಿಜಯದಾಸರು ಹೇಳಿದ ಪ್ರಕಾರವಾಗಿ ಅಲ್ಲಿಂದ ಯಾವ ಧ್ವಜಸ್ತಂಭ ದರ್ಶನ ಮಾಡ್ಕೊಳ್ರಿ, ಮೂರಬಿಯ ದರ್ಶನ ಮಾಡ್ಕೊಳ್ರಿ, ಆಪಾದ ಮೌಳಿ ಪರ್ಯಂತ. ಅಲ್ಲಿಂದ ಹೊರಗೆ ಬರ್ರಿ, ಅನ್ನಪೂರ್ಣೇಶ್ವರ ದರ್ಶನ ಮಾಡಿರಿ, ಪ್ರದಕ್ಷಿಣಕಾರ ಬರ್ರಿ, ವಿಮಾನ ದೇವರ ದರ್ಶನ ಮಾಡಿಕೊಡ್ರಿ ಶ್ರೀನಿವಾಸನ. ಅಲ್ಲಿ ಕಾಣಿಕೆ ಹಾಕಲಿಕ್ಕೆ ಲಕ್ಷ್ಮೀ ದೇವರಿದ್ದಾರೆ, ನಮಸ್ಕಾರ ಮಾಡಿರಿ. ಅಲ್ಲಿಂದ ಶ್ರೀನಿವಾಸ ದೇವರ ಅವರ ಕುಲದೇವರು ನರಸಿಂಹ ಸ್ವಾಮಿ ಇದ್ದಾರೆ, ಅಲ್ಲಿ ದರ್ಶನ ಮಾಡ್ಕೊಳ್ರಿ. ಹೊರಗೆ ಬರ್ರಿ, ನಮಸ್ಕಾರ ಮಾಡಿರಿ. ಪ್ರಸಾದ ಹಂಚ್ತಿರ್ತಾರೆ, ಅಲ್ಲಿ ಹೋಗಿ ಪ್ರಸಾದ ತಗೊಳ್ರಿ. ಈ ವಿಷಯ ಹೇಳ್ತಿದ್ದೀನಿ. ನಾನು ಹೇಳ್ತಾ ಇರೋ ಕಡೆಗೆ ಒಬ್ಬ ಆತ ತಿರುಪತಿಯಿಂದ ಬಂದು ಸ್ವಾಮಿ ಪ್ರಸಾದ ತಗೊಳ್ರಿ ಅಂತ. ಇವೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ದಾಸರ ಮಹಿಮೆ ಅಷ್ಟು ವಿಶಿಷ್ಟತೆ. ಯಾಕಪ್ಪ ಅಂತಂದರೆ, ದಾಸರಾಯರ ಪ್ರತಿಯೊಂದು ವಿಶಿಷ್ಟತೆ ಒಂದು ಅತ್ಯದ್ಭುತವಾದದ್ದು. ಜಗನ್ನಾಥ ದಾಸರು ಹೇಳಿದಂಗೆ ನಮ್ಮ ಹರಿನಾಮ ಎಷ್ಟು ವಿಶಿಷ್ಟತೆ ಅಂತಂತಂದರೆ, ನಮ್ಮ ದಾಸರಾಯರು ಹರಿನಾಮದ ಬಗ್ಗೆನೇ ಅನೇಕ ಸಹಸ್ರ ಸುಳಾದಿಗಳು ಬರೀ ಹರಿನಾಮದ ಬಗ್ಗೆನೇ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ, ಹರಿನಾಮ ದುರಿತ ರಾಶಿಗೆ ಭೀಮ ಅಂತ ಹೇಳಿದ್ದಾರೆ. ಎಂಥ ದುಷ್ಟ ಶಕ್ತಿಗಳು, ದುಷ್ಟ ರಾಶಿಗಳಿದ್ದರೂ ಕೂಡ ಕೇವಲ ಹರಿನಾಮ ಸ್ಮರಣೆಯಿಂದ ನಮಗೆ ನಾಶ ಆಗ್ತದೆ ಅಂತ ನಮ್ಮ ವಿಜಯದಾಸರು ಹೇಳಿದ್ದಾರೆ. ನಮ್ಮ ತಾಯಿಯವರೆಲ್ಲರೂ ಹೇಳಿದ್ರು, ಇದೆಲ್ಲ ಹರಿದಾಸರು ಓಡಾಡಿರುವಂಥ ಜಾಗ. ಇವರು
ಸಂಕಲ್ಪನೆ ಮಾಡಿಸಿದ್ರು. ಯಾರು ಇಲ್ಲಿ ಸಂಕಲ್ಪ ಇದು ಯಾರ್ಯಾರು ಓಡಾಡಿದ್ದಾರೆ ಅಂತ ಅದನ್ನು ನಮ್ಮ ವಿಜಯದಾಸರು ಹೇಳಿದ್ದಾರೆ. ಹರಿದಾಸರು ಒಂದು ಚರಣ ಬಿಟ್ಟ ಭೂಮಿ ಕುರುಕ್ಷೇತ್ರಕ್ಕಿಂತ ಅಧಿಕವೆಂದೆನಿಸುವುದು, ಹರಿದಾಸರ ಪಾದ ಧೂಳು ಸೋಕಲು ಮಹಾ ದುರಿತ ಶೈಲಗಳು ಉರುಳುವವು ಅಂತ ಹರಿದಾಸರ ಪಾದ ಧೂಳು ನಿಮ್ಮೆಲ್ಲರಿಗೂ ಸೋಕಿದೆ, ನಿಮ್ಮೆಲ್ಲರ ಪಾದ ಧೂಳು ನಮ್ಮೆಲ್ಲರಿಗೂ ಸೋಕಿದೆ. ಇಂಥ ಹರಿದಾಸರ ಪಾದ ಧೂಳು ಹರಿದಾಸರ ಪಾದ ಧೂಳು ಸೋಕಲು ಮಹಾ ದುರಿತ ಶೈಲಗಳು ಉರುಳುವವು, ಹರಿದಾಸರ ಸಂಘ ನಿರುತ ನಿರ್ಮಲಾಂಗ ಸುರನಿಗದಿಗ ಮುಪ್ಪುರದೊಳಗೆ ಪುರುಷನಾಮಕರಂಗ ವಿಜಯ ವಿಠಲ ರೇಯನ ಶರಣರ ನಂಬಲು ಸಂಸಾರ ಹರವು. ವಿಜಯ ವಿಠಲ ರೇಯನ ನಂಬಲು ಅಂತ ಬರೆದಿಲ್ಲ ನಮ್ಮ ವಿಜಯದಾಸರು, ಅವರ ಶರಣರ ನಂಬದರೆ ಸಾಕಂತೆ ನಮ್ಮ ಸಂಸಾರ ಹರಾಗ್ತದೆ. ಅಂತಹ ಶರಣರು ನಮ್ಮ ಜಗನ್ನಾಥ ದಾಸರು, ವಿಜಯದಾಸರು, ಗೋಪಾಲದಾಸರು, ಅನೇಕ ಹರಿದಾಸರೆಲ್ಲರೂ ಕೂಡ ಓಡಾಡಿರುವಂಥ ಈ ಒಂದು ತಪೋಭೂಮಿ, ಈ ಒಂದು ತಪೋಭೂಮಿಯಲ್ಲಿ ಈ ಪಾದ ರೇಣು ಸೋಕಿರುವುದೇ ನಮ್ಮದು ಸೌಭಾಗ್ಯ. ಇಂಥ ಸೌಭಾಗ್ಯದ ಶುಭ ದಿನ ಯಾಕಪ್ಪ ಅಂತಂದರೆ ಹರಿನಾಮದ ಮಹಿಮೆಯ ಅರಿತವನಾರು ಮನವೇ ಅಂತ ಹೇಳ್ಬಿಟ್ಟು ನಮ್ಮ ವಿಜಯದಾಸರು ಒಂದು ಸುಳಾದಿಯಲ್ಲಿ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಹರಿಯ ನೆನೆಸಿದ ದಿವಸ ಶುಭ ಮಂಗಳ, ಹರಿಯ ನೆನಸದ ದಿವಸ ಅವಮಂಗಳ. ಹರಿನಾಮ ಸ್ಮರಣೆಯನ್ನು ಈ ಸುಳಾದಿ ಗುಂಪಿನವರು ಈ ಒಂದು ಬಂದಿರುವಂಥ ಭಕ್ತಾದಿಗಳ, ಹರಿದಾಸರ ಹಿರಿಯರ, ಸಾಧಕರ, ವ್ಯಾಸ ಸಾಹಿತ್ಯ ಶೋಧೀಕರಣ ಮಾಡಿರುವಂಥ ಹಿರಿಯರೆಲ್ಲರ ಮಧ್ಯದಲ್ಲಿ ಕೂಡ ನಾವೆಲ್ಲ ಕೂಡ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅಂತಂತಂದರೆ ಇದು ನಾವು ಜನ್ಮಾಂತರದ ಸುಕೃತ. ಅದಕ್ಕೋಸ್ಕರನೇ ಹರಿಯ ನೆನೆಸಿದ ದಿವಸ ಶುಭಮಂಗಳ, ಹರಿಯ ನೆನೆಸಿದ ಮಧ್ಯಾಹ್ನವೇ ಸುಧಾಪಾನ, ಹರಿಯ ನೆನಸದ ಮಧ್ಯಾಹ್ನವೇ ಕಾನನ, ಹರಿಯ ನೆನೆಸಿದ ನರನು ಅವನೇ ಕೃತಕೃತ್ಯ, ಹರಿಯ ನೆನಸದ ನರ ಜನ್ಮವೇ ವ್ಯರ್ಥ. ಹರಿಯ ನೆನೆಸಿದ ಸಾಯಂಕಾಲವೇ ಸುಕಾಲ, ಹರಿಯ ನೆನೆಸದ ಸಾಯಂಕಾಲವೇ ದುಷ್ಕಾಲ, ಹರಿಯ ನೆನೆಸಿದ ಸತ್ಪಾತ್ರನೇ ಸುಪಾತ್ರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹರಿಯ ನೆನೆಸಿದ ರಾತ್ರಿ ಹರಿಯ ನೆನೆಸಿದ ರಾತ್ರಿ ತೀರ್ಥಕ್ಷೇತ್ರದ ಯಾತ್ರಿ, ಹರಿಯ ನೆನೆಸದ ರಾತ್ರಿ ಮದ್ಯಪಾನ ಪಾತ್ರಿ. ಪುರಂದರ ವಿಠಲ ಪ್ರಿಯ ಶ್ರೀ ವಿಜಯ ವಿಠಲ ನಂಗ್ರಿ ಮರ್ಯಾದೆ ಸಲಹುವನ ನೆನೆಯುವುದೇ ಧನ್ಯ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂತ ಹರಿನಾಮ ಸ್ಮರಣೆಯನ್ನು ಮತ್ತು ಕ್ಷೇತ್ರ ವಿಶಿಷ್ಟತೆಯನ್ನು, ಹರಿದಾಸರ ಪಾದ ಧೂಳು ವಿಶಿಷ್ಟತೆಯನ್ನು ಮತ್ತು ಅನೇಕ ಯತಿಗಳ ವಿಶಿಷ್ಟತೆಯನ್ನು ಕೊಂಡಾಡಿರುವಂಥ ಇವರು ಎಲ್ಲರ ವಿಷಯಗಳೆಲ್ಲ ಕೂಡ ನಾವು ಶೋಧೀಕರಣೆ ಮಾಡಿಕೊಂಡು ಅಧ್ಯಕ್ಷರಾಗಿ ನನ್ನನ್ನು ಇಲ್ಲಿ ಕೂಡಿಸೋದಕ್ಕೋಸ್ಕರವಾಗಿ ಅಧ್ಯಕ್ಷದ ಮಾತುಗಳು ಮಾತ್ರ ಮಾತಾಡೋ ಪರಿಸ್ಥಿತಿ ಬಂದಿದೆ. ನಾನು ನಿಮಗೆಲ್ಲ ಕೂಡ ಮೊದಲಕಂಡು ಶೇಷದಾಸರ ಜೀವನ ಚರಿತ್ರೆಯನ್ನು ಸುಮಾರು ಒಂದು 3 ಗಂಟೆಗಳ ಕಾಲ ಹೇಳ್ಬೋದಂತ ಉತ್ಸಾಹದಿಂದ ಬಂದಿದ್ದೆ. ಆದರೆ ನಮಗೆ ಹಿರಿಯರ ಕಿವಿನಲ್ಲಿ ಬಂದು 10 ನಿಮಿಷ ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಮೊದಲಕಂಡು ಶೇಷದಾಸರ ಜೀವನ ಚರಿತ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದರೆ ಮೊದಲಕಂಡು ಶೇಷದಾಸರ ಸುಳಾದಿಗಳನ್ನು ನೀವು ಪಾರಾಯಣ ಮಾಡ್ತಾ ಇದ್ದಕ್ಕೋಸ್ಕರವಾಗಿ 2 ವಿಷಯಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ವಿಜಯದಾಸರ ಅಂಕಿತ ಪಡೆದ ನಂತರ ಮೊದಲಕಂಡು ಶೇಷದಾಸರು ಗುರುವಿಜಯ ವಿಠಲ ಅಂಕಿತ ಪಡೆದ ತಕ್ಷಣ ಒಂದು ಉಗಾಭೋಗವನ್ನು ವಿಜಯದಾಸರ ಸನ್ನಿಧಾನದಲ್ಲಿ ಬರೆದಿದ್ದಾರೆ. ಅದು ವಿಶಿಷ್ಟವಾದಂಥ ಉಗಾಭೋಗ. ಇಂದಿನ ದಿನ ಆನಂದದಲ್ಲಿ ನಾನು ಗುರುದ್ರೋಹದಿಂದ ಅಂತ ಬರೆದಿದ್ದಾರೆ. ಅದನ್ನು ಬರೆದಿರೋದ್ರಿಂದ ಆ ಕೆಳಗೆ ಒಂದು ಇದು ಬರೆದಿದ್ದಾರೆ, ಏನಪ್ಪ ಅಂತ ದಿನ ಬರೆದಿದ್ದಾರೆ. ನನಗೆ ಭಾಳ ಸಂತೋಷ ಆಯಿತು ಆ ದಿನ ಬರೆದಿದ್ದಕ್ಕೆ. ಯಾಕೆ ಆ ದಿನ ಬರೆದಿದ್ರಪ್ಪ ಅಂತಂದರೆ ಅವತ್ತಿನ ದಿನಕ್ಕೆ ನಮ್ಮ ವಿಜಯಪುರ ಬೃಂದಾವನ ನಿರ್ಮಾಣ ಆಗಿದೆ ಅಂತ ಗೊತ್ತಾಯಿತು. ಅಷ್ಟು ವಿಶಿಷ್ಟತೆ ಇದೆ. ಆಮೇಲೆ ಒಬ್ಬ ಕಲ್ಲೂರು ಕೃಷ್ಣಾಚಾರ್ಯರು ಅಂತ ಒಬ್ಬರು ಇದ್ದಾರೆ. ಅವ್ರಿಗೆ ಹೈದರಾಬಾದ್ ನವಾಬ್ ಅವರಿಗೆ ಗಲ್ಲಕ್ಕೆ ಹಾಕುವಂಥ ಶಿಕ್ಷೆ ಕೊಟ್ಟಿರ್ತಾರೆ. ಅವರು ಶಿಕ್ಷೆಗೆ ಅನುಭವಿಸಲಿಕ್ಕೆ ಸಿದ್ಧ ಆಗಿರ್ತಾರೆ. ಆದರೆ ಕೊನೆಯ ಕಾಲದಲ್ಲಿ ಬದರಕಲ್ಲು ಶೇಷದಾಸರ ಪಾದಗಳು ಹಿಡಿತಾರೆ. ಬದರಕಲ್ಲು ಶೇಷದಾಸರು ಅರ್ಜುನಾಂಶ ಸಂಬುದು ನಮಗೆಲ್ಲ ಗೊತ್ತಿದೆ. ಅವರು 3 ಉಗಾಭೋಗಗಳನ್ನು ಬರೆದು ಅವರ ಅನುಗ್ರಹಪೂರ್ವಕವಾಗಿ ಬರೆದುಕೊಟ್ಟರು. ಅವರು ಪ್ರತಿನಿತ್ಯ ಕೂಡ ಪಾರಾಯಣ ಮಾಡ್ತಾ ಇದ್ರಂತೆ. ಪಾರಾಯಣ ಮಾಡಿದ ನಂತರ ಆ ಸೈನಿಕರು ಬಂದರು, ಇವ್ರನ್ನ ಗಲ್ಲಕ್ಕಂತ ಕರ್ಕೊಂಡು ಹೋಗ್ಬಿಟ್ರಂತೆ. ಆ ಗಲ್ಲು ಗುಂಡು ಹಾರಿಸುವಾಗ ಇವರು ಆ 3 ಉಗಾಭೋಗ ಪಾರಾಯಣ ಮಾಡ್ತಾ ಇದ್ದಾರಂತೆ. ಆ ಗುಂಡು ಬಿಟ್ರಂತೆ. ಆ ಗುಂಡು ಹಾರೇ ಇಲ್ಲ. ಮೊದಲನೇದು 2ನೇ ಗುಂಡು ಇಟ್ಟರಂತೆ. 2ನೇ ಉಗಾಭೋಗ ಪಾರಾಯಣ ಮಾಡ್ತಾ ಇದ್ರು. ಅದು ಕೂಡ ಒಳಗೆ ಹೋಗಿಲ್ಲ. 3ನೇ ಗುಂಡು ಇಟ್ಟರಂತೆ. ಅದು ಕೂಡ ಹೊರಗೆ ಹೋಗಿಲ್ಲ. ಅದು ಬಂದಿಲ್ಲ, ಪ್ರಯೋಗ ಆಗಿಲ್ಲಂತೆ. ಅವಾಗ ನವಾಬ್ ಹೇಳಿದ್ರಂತೆ, ಇವನ ದೇವ್ರ ಮನುಷ್ಯ ಇದ್ದಾನೆ, 3 ಗುಂಡುಗಳು ಫೇಲ್ ಆಗಿಬಿಟ್ಟಿದೆ, ಇವನು ಬಿಟ್ಬಿಡ್ರಿ ಅಂತಂದ್ರೆ 3 ಉಗಾಭೋಗಗಳ ಫಲ ಅಷ್ಟಿದೆ ಅಂತ 3 ಉಗಾಭೋಗ ರಚನೆ ಮಾಡಿಕೊಟ್ಟಿರೋರು ಬದಲಕಂಡು ಶೇಷದಾಸ.
ಅಷ್ಟೇ ಅಲ್ಲ, ಮಕ್ಕಳಿಗೆ ಏನಾದರೂ ಇದಿದ್ದು ಸಮಸ್ಯೆ ಇದ್ದರೂ ಕೂಡ ಸುಳಾದಿ ರೂಪವಾಗಿ ಅಂಗಾರವನ್ನು ಮಂತ್ರಿಸಿಕೊಟ್ಟು ಹಾಗೆ ಅವರ ಮೊಮ್ಮಗನಾಗಿ ವಿಜಯದಾಸರೇ ಅವತಾರ ಮಾಡಿದಾಗ ಅವರು ತೊಟ್ಟ ತುಂಬಿಸಲ ಸಾಕು ಅವರಿಗೆ ವ್ಯಾಧಿಗಳೆಲ್ಲ ಪರಿಹಾರ ಆಗ್ತಿದ್ದಂತೆ. ಇಂಥ ಮಹಿಮಾನ್ಗೋಪೇತವಾದಂಥ ಸುಳಾದಿಗಳನ್ನ ಬರೆದಿರೋರು ನಮ್ಮ ಮದನಕಂಡ ಶೇಷದಾಸರು. ಅವರು ಸೃಷ್ಟಿ ಪ್ರಕರಣವಾಗಿ ವಿಶೇಷವಾಗಿ ಸೃಷ್ಟಿ ಬಗ್ಗೆ ಬರೆದಿದ್ದಾರೆ. ಒಂದೇ ಒಂದು ದೊಡ್ಡ ಸುಳಾದಿ. ಆ ಸೃಷ್ಟಿ ವಿಶಿಷ್ಟತೆ ಎಂಥದಪ್ಪ ಅಂತಂದರೆ ಅದನ್ನು ನಾನು ನಿಮಗೆಲ್ಲರೂ ಕೂಡ ತೋರಿಸ್ಬೇಕಂತ ಹೇಳ್ಬಿಟ್ಟು ನಾನು ತಯಾರು ಮಾಡ್ಕೊಂಡು ಬಂದಿದ್ದೆ. ಆದರೆ ಸಮಯಾಭಾವ ಇದೆ. ಯಾಕಂದರೆ ಸೃಷ್ಟಿ ವಿಶಿಷ್ಟತೆ ಎಲ್ಲ ಕೂಡ ಒಂದೇ ಒಂದು ಸುಳಾದಿಯಲ್ಲಿ ರಚನೆ ಮಾಡಿಕೊಂಡಿರುವ ಮಹಾನುಭಾವರು ನಮ್ಮ ಗುರುಜಿ ವಿಠಲ ಅಂಕಿತ ಮದನಕಂಡ ಶೇಷದಾಸರು. ಅಂಥ ಮದನಕಂಡ ಶೇಷದಾಸರ ಸುಳಾದಿಗಳನ್ನೆಲ್ಲ ಕೂಡ ನೀವು ಪಾರಾಯಣ ಮಾಡಿ ಮದನಕಂಡ ಶೇಷದಾಸರ ಅನುಗ್ರಹ ಪೂರ್ತರ ಪಾತ್ರರಾಗಿ ಅವರ ಗುರುಗಳು ವಿಜಯದಾಸರ ಅನುಗ್ರಹ ಪಾತ್ರರಾಗಿ ಅವರ ಶಿಷ್ಯ ಪರಂಪರವಾಗಿರುವಂಥ ಗೋಪಾಲದಾಸರು, ಜಗನ್ನಾಥದಾಸರು ಎಲ್ಲರೂ ಕೂಡ ಅನುಗ್ರಹ ಪಾತ್ರರಾಗಿರುವಂಥ ನೀವೆಲ್ಲರೂ ಕೂಡ ಧನ್ಯರು. ನಿಮ್ಮನ್ನು ನೋಡ್ತಾ ಇರೋರು ನಾವು ಧನ್ಯರು. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಸದಸ್ಯರು ಕೂಡ ವಿಜಯದಾಸರ ಅಂತರ್ಯಾಮಿ, ಗೋಪಾಲದಾಸರ ಅಂತರ್ಯಾಮಿ, ಜಗನ್ನಾಥದಾಸರ ಅಂತರ್ಯಾಮಿ, ಶ್ರೀಪಾದರಾಜರ ಅಂತರ್ಯಾಮಿ, ಎಲ್ಲ ಹರಿದಾಸರ ಮತ್ತು ಯತಿಗಳ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಈ ಸುಳಾದಿ ಪಾರಾಯಣ ನಿರಂತರವಾಗಿ ಕೊನಸಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಶ್ರೀ ವಿಜಯದಾಸರ ಗುರುವಂತರದ, ರಾಘವೇಂದ್ರ ಗುರುವಂತರದ, ವಾದರಾಜ ಗುರುವಂತರದ, ಶ್ರೀ ಗಾರ್ಟಿಕಲ್ ಆಂಜನೇಯ ಶ್ರೀಕಾಂತರದ, ಶ್ರೀ ಭಾರತೀಯ ಮುಖ್ಯ ಪ್ರಾಣದ ಶ್ರೀ ಕೃಷ್ಣ ಜೈ ವಿಜಯರಾಯ, ಜೈ ವಿಜಯರಾಯ, ಜೈ ವಿಜಯರಾಯ. ಎಲ್ಲರೂ ಜೈ ವಿಜಯರಾಯ, ಜೈ ವಿಜಯರಾಯ, ಜೈ ವಿಜಯರಾಯ, ಜೈ ವಿಜಯರಾಯ, ಜೈ ವಿಜಯರಾಯ, ಜೈ ವಿಜಯರಾಯ. ಇವಾಗ ಕಣ್ಣು ತೆಗೆದಾರೆ ಜಗನ್ನಾಥದಾಸ. ವಿಜಯರಾಯರ ಸ್ಮರಣೆ ಕೇಳಿದ್ರೆ ಗೋಪಾಲರಾಯರು ಜಗನ್ನಾಥದಾಸರು ಕಣ್ಣು ತೆಗಿತಾರೆ, ಇಲ್ಲಾಂದ್ರೆ ಕಣ್ಣು ಮುಚ್ಕೊಂಡೇ ಇರ್ತಾರೆ. ಇನ್ನೊಂದು ಜೈ ವಿಜಯರಾಯ, ಜೈ ವಿಜಯರಾಯ.